ಮೊನ್ನೆ ನನಗೆ ಒಬ್ಬರು ನನ್ನ ಮಿತ್ರರು ಸಿಕ್ಕಿ ಹೇಳಿದರು, ನಿಮ್ಮ ಅಡಿಕೆ ತೋಟಕ್ಕೆ ಒಟ್ಟು ಎಷ್ಟು ಖರ್ಚಾಗಿರ್ಬೋದು ಅಂತ. ಅಂದರೆ ಈಗ ಹೆಚ್ಚು ಕಡಿಮೆ 1,000 ಅಡಿಕೆ ಗಿಡ ಇದೆ ನನ್ನಲ್ಲಿ. ಇದಕ್ಕೆ ಒಟ್ಟಾರೆಯಾಗಿ ನಿಮಗೆ ಈ 12 ವರ್ಷದಲ್ಲಿ ಎಷ್ಟು ಖರ್ಚಾಗಿದೆ ಅಂತ. ಆಗ ನಾನು ಅವರಿಗೆ ಒಂದು ನಿರ್ದಿಷ್ಟ ಮೊತ್ತ ಹೇಳಿದೆ, ಅಂದರೆ 7,000 ರೂಪಾಯಿ ಖರ್ಚಾಗಿದೆ ಅಂತ. ಅವರಿಗೆ ಆಶ್ಚರ್ಯ ಆಯಿತು, ಏನು ಇದು 7,000 ಮಾತ್ರ ಖರ್ಚು? ಪುನಃ ಅವರು ಕೇಳಿದರು, ಎಷ್ಟು 1,000 ಅಡಿಕೆ ಗಿಡಕ್ಕೆ 7,000 ಖರ್ಚು, ಏನು ಕತೆ ಅಂತ. ಆಗ ನಾನು ಹೇಳಿದೆ, ಹೌದು, ಕೇವಲ 1,000 ಅಡಿಕೆ ಗಿಡಕ್ಕೆ ನನಗೆ ಒಟ್ಟಾರೆಯಾಗಿ ಖರ್ಚಾದ್ದು 7,000 ರೂಪಾಯಿ ಅಂತ. ಆಗ ಅವರು ಕೇಳಿದರು, ಹೇಗೆ ಅಂತ ಸ್ವಲ್ಪ ವಿವರಿಸ್ಬೋದಾ ಅಂತ. ನೋಡಿ ಸ್ನೇಹಿತರೆ, ನಾವು ಎಷ್ಟೇ ಹಣವನ್ನು ಖರ್ಚು ಮಾಡಿದರೂ ಅಥವಾ ಖರ್ಚು ಮಾಡದಿದ್ದರೂ ನಮ್ಮ ಜಮೀನಿನಲ್ಲಿ ನಾವು ಮಾಡಿದ ಕೃಷಿಯಿಂದ ನಮಗೆ ಲಾಭ ಬರಬೇಕಾದ್ರೆ ನಾವು ಮಾಡುವಂಥ ಕೃಷಿ ಪದ್ಧತಿಯ ಬಗ್ಗೆ ನಾವು ತಿಳ್ಕೊಂಡಿರಬೇಕು ಅಷ್ಟೇ. ಇಲ್ಲಿ ಹಣ ಖರ್ಚು ಮಾಡುವುದು ಎಷ್ಟು ಮಾಡಿದೆ ಎಷ್ಟು ಮಾಡಲಿಲ್ಲ ಅಂತಲ್ಲ. ನಮಗೆ ಇಳುವರಿ ಬರುವುದು ಹೇಗೆ? ಯಾವುದೇ ಒಂದು ಕೃಷಿಯಲ್ಲಿ ನಮ್ಮ ಬಿತ್ತನೆ ಬೀಜದ ಗುಣಮಟ್ಟದಿಂದ. ಅದು ಅಡಿಕೆನೇ ಇರ್ಬೋದು, ನಾವು ಅಡಿಕೆ ತೋಟದ ಒಳಗಡೆ ಮಾಡಿರುವ ಯಾವುದೇ ಒಂದು ಕೃಷಿ ಇರ್ಬೋದು. ನಿಮಗೆ ಉದಾಹರಣೆ ನೋಡಿ, ಸಿಂಪಲಾಗಿ ನಾನು ತೋರಿಸ್ತೇನೆ ನೋಡಿ. ಇಲ್ಲಿ ಒಂದು ಕೊಕ್ಕ ಗಿಡವನ್ನು ನಾನು ನಾಟಿ ಮಾಡಿದೆ ನೋಡಿ, ಕಾಣ್ಬೋದು ನಿಮಗೆ. ಇದರಲ್ಲಿ ನೋಡಿ, ಸಣ್ಣ ಗಿಡ ಆದರೂ ಕೂಡ ಎಷ್ಟು ಕೊಕ್ಕೋ ಬಂದಿದೆ ಅಂತ. ಹೀಗೆ ಎಲ್ಲ ಗಿಡದಲ್ಲೂ ಬರ್ತದೆ ಅಂತಲ್ಲ. ಆದರೆ ವಿಷಯ ಹೇಗಂತ ಹೇಳಿದರೆ, ನಾವು ಕೃಷಿ ಮಾಡುವ ಬಗ್ಗೆ, ಬಿತ್ತನೆ ಬೀಜದ ಬಗ್ಗೆ ಜಾಸ್ತಿ ಮಾಹಿತಿ ಇದ್ದರೆ ನಮಗೆ ಯಾವುದೇ ಖರ್ಚು ಅಷ್ಟೊಂದು ಬರುವುದಿಲ್ಲ, ಇಳುವರಿ ಜಾಸ್ತಿ ಬರ್ತದೆ. ನೋಡಿ, ಇಲ್ಲಿ ಒಂದು ಬಾಳೆ ಗಿಡ ನೆಟ್ಟಿದೆ ನೋಡಿ, ಎಷ್ಟು ದೊಡ್ಡ ಗೊನೆ ಹಾಕಿದೆ. ಅಡಿಕೆ ತೋಟದ ಒಳಗಡೆನೇ ಇರೋದು. ಈ ರೀತಿಯ ಗಡ್ಡೆಯನ್ನು ನಾನು ಆಯ್ಕೆ ಮಾಡಿದ ಕಾರಣ ಅಲ್ವ ನನಗೆ ಇಷ್ಟು ದೊಡ್ಡ ಗೊನೆ ಬಂದದ್ದು. ಅಂದರೆ ಇಲ್ಲಿ ಎಲ್ಲವೂ ಕೂಡ ಅಷ್ಟೇ ಸ್ನೇಹಿತರೆ, ನಾವು ಇಳುವರಿ ಬರಬೇಕಾದ್ರೆ ಬಿತ್ತನೆ ಬೀಜದ ಬಗ್ಗೆ ಜಾಸ್ತಿ ಗಮನ ಕೊಡಬೇಕಾಗ್ತದೆ. ಆನಂತರ ಮಾತ್ರ ನಾವು ಕೃಷಿಗೆ ಹಣವನ್ನು ಹೂಡಿಕೆ ಮಾಡುವುದೇ ಬೇಡ ಅಂತ ನಿರ್ಧಾರ ಆಗ್ತದೆ. ಇಲ್ಲಿ ನೀವು ಹಿಟಾಚಿ ಅಥವಾ JCB ಉಪಯೋಗಿಸಿ ದೊಡ್ಡ ದೊಡ್ಡ ಗುಂಡಿ ಮಾಡಿದ್ರೂ ಕೂಡ ಇಳುವರಿ ಬರುವುದು ಯಾವುದರಿಂದ? ನಮ್ಮ ಬಿತ್ತನೆ ಬೀಜದಿಂದ. ಹಾಗಾಗಿ ನೀವು ಎಷ್ಟು ಹಣ ಖರ್ಚು ಮಾಡಿದರೂ ನಿಮಗೆ ಕೊನೆಗೆ ಇಳುವರಿ ಬರುವುದು ನಿಮ್ಮ ಬಿತ್ತನೆ ಬೀಜದ ಗುಣಮಟ್ಟದಿಂದಲೇ. ಹಾಗಾಗಿ ಇಲ್ಲಿ ನೀವು ಎಷ್ಟು ಖರ್ಚು ಮಾಡಿದ್ದೀರಿ ಅಂತ ಲೆಕ್ಕಕ್ಕೆ ಬರುವುದಿಲ್ಲ ಸ್ನೇಹಿತರೆ. ಅತಿ ಕಡಿಮೆ ಖರ್ಚಿನಲ್ಲಿ ನಾವು ಕೃಷಿ ಮಾಡಿದರೂ ಕೂಡ ಉತ್ತಮ ಗುಣಮಟ್ಟದ ಕೃಷಿಯನ್ನು ಮಾಡಬಹುದು. ಈಗ ಉದಾಹರಣೆಗೆ ನೋಡಿ, ಇಲ್ಲಿ ನಿಮಗೆ ಯಾವುದೇ ಗುಂಡಿ ಕಾಣುವುದಿಲ್ಲ ನೋಡಿ. ಇದು ಮೇಲ್ಮಟ್ಟದಲ್ಲೇ ನೆಟ್ಟಿರುವಂಥ ಗಿಡಗಳು. ಇಲ್ಲಿ ನೀವು ಇದರ ಬೇರಿನ ಒಂದು ರಚನೆಯನ್ನು ಇಲ್ಲಿ ನೋಡಿ. ಇಲ್ಲಿ ಯಾವುದೇ ಗುಂಡಿ ತೆಗೆದಿಲ್ಲ ನಾನು. ಇಲ್ಲಿ ಕೇವಲ ಮಣ್ಣಿನ ಮೇಲ್ಗಡೆ ನೆಟ್ಟು ಬಿಟ್ಟಂತಹ ಗಿಡ. 12 ವರ್ಷ ಆಗಿದೆ ಇದಕ್ಕೆ ತೋಟಕ್ಕೆ. ನೋಡಿ ಇದರ ಇಳುವರಿ ನೋಡಿ ಹೇಗಿದೆ ಅಂತ. ಪಕ್ಕದ ಗಿಡವನ್ನು ನೋಡಿ, ಯಾವುದೇ ಖರ್ಚು ವೆಚ್ಚ ಮಾಡದೆ ಮಾಡಿರುವಂಥ ಒಂದು ತೋಟ. ಅಂದರೆ ಇಲ್ಲಿ 7,000 ರೂಪಾಯಿ ಅಂತ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಈ ಗಿಡವನ್ನು ನಾನು ನಾಟಿ ಮಾಡಿ 12 ವರ್ಷ ಆಯಿತು. ಈ 1,000 ಬಿತ್ತನೆ ಬೀಜಕ್ಕೆ ಒಂದು ಹಣ ಇದೆಯಲ್ಲ, ನಾನು ಆಗಿನ ರೇಟಿನ ಪ್ರಕಾರ ಅದಕ್ಕೆ 3 ರೂಪಾಯಿ ಅಂತ ಇಟ್ಕೊಂಡದ್ದು. ಒಂದು ಬೀಜಕ್ಕೆ 1,000ಕ್ಕೆ 3,000 ರೂಪಾಯಿ ಆಯಿತು. ಇನ್ನು 4,000 ಉಳೀತು ಸ್ನೇಹಿತರೆ. ಈ 4,000 ಏನು? 4,000 ಅಂತ ಹೇಳಿದರೆ ಈ ನಾಟಿ ಮಾಡಿದ ಖರ್ಚು ಅದೆಲ್ಲ ಸೇರಿಸಿ ಒಂದು ರಫ್ ಆಗಿ ಹೇಳ್ತಾ ಇರೋದು. ಒಟ್ಟಾರೆ 7,000 ಅಂತ. ಸರಿಯಾಗಿ ನೋಡಿದರೆ ನನಗೆ 7,000 ಖರ್ಚಿಲ್ಲ. ಯಾಕಂತ ಹೇಳಿದರೆ ಇದರಲ್ಲಿರುವ ಹೆಚ್ಚಿನ ಎಲ್ಲ ಗಿಡಗಳನ್ನು ನಾಟಿ ಮಾಡಿದ್ದು ನಾನೇ. ಮತ್ತು ನನ್ನ ಸಹಾಯಕ ಒಬ್ಬರು ಸಣ್ಣ ಸಣ್ಣ ಗುಂಡಿಗಳನ್ನು ಮಾಡಿಕೊಂಡು ತೋಟವನ್ನು ಮಾಡಿಕೊಂಡು ಹೋದ್ದು ನಾವು. ಹಾಗಾಗಿ ಇದಕ್ಕೆ ಖರ್ಚು ವೆಚ್ಚ ಎಷ್ಟು? ಅತೀ ಕಡಿಮೆ. ಆನಂತರ ಯಾವುದೇ ರೀತಿಯ ಗೊಬ್ಬರ ಕೊಟ್ಟಿದ್ದೇನೆ ನಾನು? ಯಾವುದಿಲ್ಲ ಇಲ್ಲಿವರೆಗೂ ಕೂಡ. ಇಳುವರಿ ಎಷ್ಟು ಪಡೆದಿರ್ಬೋದು ಆನಂತರ? ಲಕ್ಷಗಟ್ಟಲೆ. ಸಣ್ಣ ಮಟ್ಟಿನ ಹೂಡಿಕೆ ಮಾಡಿ ಲಕ್ಷಗಟ್ಟಲೆ ಗಳಿಸ್ಬೋದು ಅಂತ. ಆ ಮಾತು 100ಕ್ಕೆ 100 ಕೂಡ ನನ್ನ ಕೃಷಿ ಪದ್ಧತಿಯಲ್ಲಿ ಮತ್ತು ನನ್ನ ಕೃಷಿ ತೋಟದಲ್ಲಿ ನನಗೆ ನಿಜ ಆಗಿದೆ ಸ್ನೇಹಿತರೆ. ಇಲ್ಲಿ ನಾವು ಹಣ ಹೂಡಿಕೆ ಮಾಡಿದ್ದು ಮುಖ್ಯ ಆಗ್ತಾ ಇಲ್ಲ, ನಾನು ಮಾಡಿದಂಥ ಕೃಷಿ ಪದ್ಧತಿ ಮತ್ತು ನಾನು ತಿಳಿದುಕೊಂಡ ನನ್ನ ಕೃಷಿ ವಿಷಯಗಳು ಕೆಲವು, ಅದು ನನಗೆ ಉಪಕಾರ ಮಾಡ್ತಾ ಇದೆ. ಪ್ರತಿಯೊಂದು ಗಿಡಗಳು ಕೂಡ ಬೇರಿನ ಮುಖಾಂತರ ಗೊಬ್ಬರವನ್ನು ಹೀರಿಕೊಳ್ತದೆ. ಅದಕ್ಕೆ ಗೊಬ್ಬರಗಳು ನಿರಂತರ ಬೇಕು ಅಂತ ಮಾತ್ರ ಮುಖ್ಯ ವಿಷಯ. ಯಾವಾಗಲೂ 365 ದಿನ ಕೂಡ ಅದಕ್ಕೆ ಗೊಬ್ಬರ ಇಲ್ಲ ಅಂತ ಆಗಬಾರ್ದು. ಆದರೆ ಹೆಚ್ಚಿನವರು ಮಾಡ್ತಾ ಇರೋದೇನು, ವರ್ಷಕ್ಕೆ 1-2 ಸಲ ಮಾತ್ರ ಗೊಬ್ಬರ ಕೊಡೋದು, 6 ತಿಂಗಳಿಗೊಮ್ಮೆ ಕೆಲವರು ಸಾವಯವ ಗೊಬ್ಬರ ಕೊಡೋದು. ಅಂದರೆ ವರ್ಷದಲ್ಲಿ 2 ದಿನ ಮಾತ್ರ ಅದಕ್ಕೆ ಊಟ ನಮ್ಮ ಕೃಷಿಗೆ. ಆದರೆ ನನ್ನ ಜಮೀನಲ್ಲಿ ನಾನು ಹೇಗೆ ಮಾಡಿದ್ದೇನೆ ಅಂತ ಹೇಳಿದರೆ, ಯಾವುದೇ ಹಣ ಕೊಟ್ಟು ತಂದ ಗೊಬ್ಬರವನ್ನು ಹಾಕುವುದಕ್ಕಿಂತಲೂ ಇಲ್ಲಿ ಗೊಬ್ಬರವೇ ಆಗುವಂತಹ ಒಂದು ಪದ್ಧತಿಯನ್ನು ನಾನು ನಿರ್ಮಾಣ ಮಾಡಿಕೊಂಡಿದ್ದೇನೆ. ಅದು ಯಾವುದು? ಆದಾಯ ಮತ್ತು ಗೊಬ್ಬರವನ್ನು ಮಾಡಿಕೊಡುವಂಥ ಗಿಡಗಳನ್ನು ಯಥೇಚ್ಛವಾಗಿ ನಾನು ನಾಟಿ ಮಾಡಿದ್ದೇನೆ. ಅದರಲ್ಲಿ ಮುಖ್ಯವಾಗಿ ನೋಡಿ, ನಿಮಗೆ ಇಲ್ಲೆಲ್ಲ ಕಾಣುವಂಥದ್ದು ಮುಖ್ಯವಾಗಿ ಬಾಳೆ, ಅತಿ ಕಡಿಮೆ ಖರ್ಚಿನಲ್ಲಿ ಆಗುವಂಥದ್ದು. ಇದು ನಮ್ಮ ಜಮೀನಿಗೆ ಬೇಕಾದಂಥ ಗೊಬ್ಬರವನ್ನು ನಿರಂತರ ಪೂರೈಕೆ ಮಾಡ್ತಾ ಇರ್ತದೆ. ಆಮೇಲೆ ಕೊಕ್ಕೋ ಗಿಡ ನಾಟಿ ಮಾಡಿದ್ದೇನೆ, ಕಾಫಿ ನಾಟಿ ಮಾಡಿದ್ದೇನೆ, ಜಾಯಿಕಾಯಿ ನಾಟಿ ಮಾಡಿದ್ದೇನೆ. ಇದರ ಎಲ್ಲ ಗಿಡಗಳ ಎಲೆಗಳು ಜಮೀನಿಗೆ ಬೀಳ್ತದೆ, ನಮಗೆ ಗೊಬ್ಬರ ಮಾಡ್ತಾ ಇರ್ತದೆ. ಆಮೇಲೆ ನಮ್ಮ ಅಡುಗೆ ಮನೆಯಲ್ಲಿ ತ್ಯಾಜ್ಯ ಸಿಗ್ತದೆ, ನಮ್ಮ ಆಹಾರ ಉಳಿಕೆದ್ದು ಎಲ್ಲ, ಅದನ್ನು 4 ಅಡಿಕೆ ಮಧ್ಯಕ್ಕೆ ಹಾಕಿಬಿಡ್ತೇನೆ.
ಅದು ಕೂಡ ನಮ್ಮ ಜೀವಿಗಳಿಗೆ ಆಹಾರ ಆಗ್ತದೆ. ಎರೆಹುಳ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯ ಕ್ರಿಮಿಕೀಟಗಳಿರ್ಬೋದು, ಎಲ್ಲದಕ್ಕೂ ಅದು ಆಹಾರ ಆಗ್ತದೆ. ಆಹಾರ ಆದ ನಂತರ ಆ ಜೀವಿಗಳು ದಷ್ಟಪುಷ್ಟವಾಗಿ ಬೆಳೀತದೆ, ಅದು ಹಿಕ್ಕೆ ಆಗ್ತದೆ ಮತ್ತು ಸಾಯ್ತದೆ. ಸತ್ತಾಗ ನಿಜವಾದ ಗೊಬ್ಬರ ನಮ್ಮ ಮಣ್ಣಿಗೆ ಲಭ್ಯ ಆಗ್ತದೆ ಸ್ನೇಹಿತರೆ. ಇದು ನನ್ನ ಮುಖ್ಯ ವಿಷಯ. ಹಾಗಾಗಿ ಇಲ್ಲಿ ಎಲ್ಲಿಯಾದರೂ ಹಣ ಬೇಕಾ? ಯಾವುದಕ್ಕೂ ಹಣ ಬೇಡ. ಇಲ್ಲಿ ಬೇಕಾದ್ದೇನು ಮಾಡುವಂಥ ಮನಸ್ಸು ಮತ್ತು ತಿಳುವಳಿಕೆ ಅಷ್ಟೇ. ಕೃಷಿಯನ್ನು ಮಾಡೋದು ಹೇಗೆ ಅಂತ, ಕಡಿಮೆ ಖರ್ಚಿನಲ್ಲಿ ಮಾಡೋದು ಹೇಗೆ ಅಂತ. ಹಣ ಖರ್ಚು ಮಾಡಿ ಮಾಡುವಂಥದ್ದು ಸಾವಿರ ದಾರಿಗಳಿದೆ. ಅಂದರೆ ಈಗ ನಾನು ಮೊದಲನೇದಾಗಿ ಇಲ್ಲಿ ಹಣ ಖರ್ಚು ಮಾಡಬೇಕಾದ್ರೆ ಏನು ಮಾಡಬೇಕು? ಕೂಲಿ ಆಳುಗಳನ್ನು ಕರ್ಕೊಂಡು ಬಂದು ಮೊದಲನೇದಾಗಿ ಇಲ್ಲಿ ನೀಟಾಗಿ ಕಳೆಯನ್ನೆಲ್ಲ ತೆಗಿಬೇಕು. ಆಮೇಲೆ ಅಂಗಡಿಗೆ ಹೋಗಿ ವಿವಿಧ ರೀತಿಯ ಗೊಬ್ಬರಗಳು ಸಿಗ್ತದೆ, ಎಲ್ಲವನ್ನು ತಂದು ಈ ಅಡಿಕೆ ಗಿಡಕ್ಕೆ ಸುರಿಬೇಕು. ಆಮೇಲೆ ಕೀಟನಾಶಕ ತರಬೇಕು, ಅಡಿಕೆ ಗೊನೆಗಳಿಗೆಲ್ಲ ಸಿಂಪಡಣೆ ಮಾಡಬೇಕು. ಆಮೇಲೆ ಏನಾಗ್ತದೆ? ನಮ್ಮ ಆರೋಗ್ಯ ಹಾಳಾಗ್ತದೆ. ಆಮೇಲೆ ಬೇಕಾಬಿಟ್ಟು ನಮ್ಮ ಆರೋಗ್ಯಕ್ಕೂ ಹಣವನ್ನು ಖರ್ಚು ಮಾಡಬೇಕು. ಒಟ್ಟಾರೆಯಾಗಿ ಏನಾಗ್ತದೆ? ಕೊನೆಗೆ ನಮಗೆ ಎಷ್ಟು ಹಣ ಇದ್ದರೂ ಸಾಕಾಗೋದಿಲ್ಲ. ಇಲ್ಲಿ ಏನು, ನಮಗೆ ಬಂದಷ್ಟು ನಮಗೆ ತೃಪ್ತಿ ಇದೆ ಸ್ನೇಹಿತರೆ. ಎಷ್ಟೇ ಬರಲಿ ನಮಗೆ ಇಲ್ಲಿ ಯಾವುದೇ ರೀತಿಯ ಹಣಕಾಸಿನ ಹೂಡಿಕೆ ಇಲ್ಲ. ಹಾಗಾಗಿ ನಮಗೆ ಇಲ್ಲಿ ಎಷ್ಟೇ ಇಳುವರಿ ಬಂದ್ರೂ ಮನಸ್ಸಿಗೆ ನೆಮ್ಮದಿ ಮಾತ್ರ. ಅಂದರೆ ಯಾವುದೇ ರೀತಿಯ ಒಂದು ಇದರಲ್ಲಿ ಇಷ್ಟೇ ಇಳುವರಿ ಬರಬೇಕು, ಅಷ್ಟೇ ಬರಬೇಕು ಅಂತ ಹೇಳುವಂಥ ಯಾವುದೇ ಒಂದು ನಿರ್ದಿಷ್ಟ ಗುರಿ ಇಲ್ಲದ ಕಾರಣ ನಮಗೆ ಒಳ್ಳೆಯ ರೀತಿಯ ಇಳುವರಿ ಬರ್ತದೆ. ಅಂದರೆ ಯಾವುದೇ ರೀತಿಯ ನಮಗೆ ಒಂದು ದುರಾಸೆ ಅಂತ ಇಲ್ಲ. ಅಷ್ಟೇ ಅಲ್ಲದೆ ನೋಡಿ ಸ್ನೇಹಿತರೆ, ವಿವಿಧ ರೀತಿಯ ಗಿಡಗಳನ್ನು ನಾಟಿ ಮಾಡಿದಾಗ ನಮಗೆ ಅದರಿಂದ ಬರುವಂಥ ವಿವಿಧ ರೀತಿಯ ಹಣ್ಣುಗಳನ್ನು ತಿನ್ನುವಾಗ ಅಥವಾ ಹಣ್ಣುಗಳನ್ನು ನೋಡುವಾಗ ಮನಸ್ಸಿಗೆ ಏನೋ ಒಂದು ಖುಷಿ. ಅಡಿಕೆ ಗಿಡದ ಗೊಬ್ಬರವನ್ನು ನಾವು ನೆಟ್ಟಂತಹ ಗಿಡಗಳು ಹೀರಿಕೊಳ್ತದೆ ಅಂತ ನಾವೆಲ್ಲ ಆಲೋಚನೆ ಮಾಡಿದರೆ ಈ ರೀತಿಯ ಹಣ್ಣುಗಳನ್ನು ನಮ್ಮ ತೋಟದಲ್ಲಿ ನೋಡಲಿಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ. ನಾವು ಮಾಡಬೇಕಾದ್ದೇನಂತ ಹೇಳಿದರೆ ನಮಗೆ ವಿಷಯ ಗೊತ್ತಿರಬೇಕು. ಏನಂತ ಹೇಳಿದರೆ ಅಡಿಕೆ ತೋಟದ ಒಳಗಡೆ ಬೇರೆ ಬೇರೆ ರೀತಿಯ ಗಿಡಗಳಿದ್ದರೆ ನಮ್ಮ ಜಮೀನಿನಲ್ಲಿ ಗೊಬ್ಬರ ಹೆಚ್ಚಾಗ್ತದೆ ಅಂತ ಹೇಳುವ ಒಂದು ಸಣ್ಣ ಮಾಹಿತಿ ನಮಗಿದ್ದರೆ ನಾವು ಕಳೆಯನ್ನು ಅಷ್ಟೊಂದು ಸುಲಭದಲ್ಲಿ ತೆಗಿಲಿಕ್ಕೆ ಹೋಗುವುದಿಲ್ಲ. ಅಂದರೆ ನಮಗೆ ಎಷ್ಟೇ ಸಮಸ್ಯೆ ಆದ್ರೂ ಕೂಡ, ಅಂದರೆ ತೋಟದ ಒಳಗಡೆ ಕೆಲವರಿಗೆ ಏನಾಗ್ಬೋದು, ಈಗ ನೋಡಿದಾಗ ತೋಟದ ಒಳಗಡೆ ನಡೆದಾಡೋದು ಹೇಗೆ ಅಂತ ಒಂದು ಸಮಸ್ಯೆ ಬಂದೇ ಬರ್ತದೆ. ಆದರೆ ನನ್ನ ಮನಸ್ಸಿನಲ್ಲಿ ಏನಿರುವುದು, ತೋಟದ ಒಳಗಡೆ ನಾವು ಯಾಕೆ ಸುಮ್ಮನೆ ನಡೆದಾಡಬೇಕು? ಅಲ್ಲಿ ಇರುವಂಥ ಪ್ರತಿಯೊಂದು ಜೀವಿಗಳು ಅಲ್ಲಿ ಕೆಲಸ ಮಾಡ್ತಾಯಿದೆ, ನಾವು ಯಾಕೆ ಅದಕ್ಕೆ ಸಮಸ್ಯೆಯನ್ನು ತಂದೊಡ್ಬೇಕು? ನಮಗೆ ಅದು ಒಳ್ಳೆಯ ಗೊಬ್ಬರವನ್ನು ಮಾಡಿಕೊಡ್ತಾ ಇದೆ ನಿರಂತರವಾಗಿ, ಅದರ ಕೆಲಸವನ್ನು ಅದು ಮಾಡಿಕೊಂಡು ಹೋಗಲಿ ನಾವು ಅಂದುಕೊಂಡ್ರೆ ನಮಗೆ ಏನೂ ಅದರಿಂದ ನಷ್ಟ ಇಲ್ಲ. ನಾವು ಪದೇ ಪದೇ ತೋಟಕ್ಕೆ ಹೋಗಿಕೊಂಡು ಅಲ್ಲಿರುವ ಕಳೆಯನ್ನೆಲ್ಲ ತುಂಡು ಮಾಡಿಕೊಂಡು ನಮ್ಮ ಸಮಯವನ್ನು ಹಾಳು ಮಾಡಿಕೊಂಡು ನಾವು ಕೃಷಿಯನ್ನು ಹಾಳು ಮಾಡಿಕೊಂಡು ಒಟ್ಟಾರೆಯಾಗಿ ಇದ್ದು ಬಿಟ್ಟರೆ ಎಲ್ರಿಗೂ ನೆಮ್ಮದಿ ಅಂತ ಇರುವುದಿಲ್ಲ. ತುಂಬ ಕೃಷಿಕರನ್ನು ನಾನು ನೋಡಿದ್ದೇನೆ, ವಿವಿಧ ರೀತಿಯ ಗೊಬ್ಬರ ಮಾರುವವರ ದಂಧೆ ಇದೆ. ಅಂದರೆ ಬೇರೆ ಬೇರೆ ರೀತಿಯ, ಅದು ಎಷ್ಟು ಕಳಪೆ ಇದೆ, ಎಷ್ಟು ಪೋಷಕಾಂಶಯುಕ್ತವಾಗಿದೆ ಅಂತ ದೇವರಿಗೆ ಗೊತ್ತು. ಅಂದರೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ನಮಗಿರುವುದಿಲ್ಲ. ಯಾವುದೋ ರೀತಿಯ ಕಳಪೆ ಗೊಬ್ಬರಗಳ ಇರ್ಬೋದು, ಒಳ್ಳೆಯ ಗೊಬ್ಬರನೂ ಇರ್ಬೋದು. ಆದರೆ ನಮಗೆ ಅದನ್ನು ಗುರುತು ಹಚ್ಚುವುದು ಹೇಗೆ? ನಮ್ಮ ತೋಟಕ್ಕೆ ಅದು ಬೇಕಾಗಿದೆಯಾ ಮುಂತಾದ ಮಾಹಿತಿಯನ್ನು ನಾವೆಲ್ಲ ತಿಳ್ಕೊಂಡಿದ್ದರೆ ಅಂಥ ಗೊಬ್ಬರಗಳನ್ನು ತೆಗೆದುಕೊಳ್ಬೇಕಂತ ಅಗತ್ಯನೇ ಬರುವುದಿಲ್ಲ. ಯಾಕಂತ ಹೇಳಿದರೆ ನಮ್ಮ ಜಮೀನಲ್ಲಿರುವ ಈ ತ್ಯಾಜ್ಯಗಳಿಂದ ಸಿಗ್ತಾಯಿಲ್ಲ ಗೊಬ್ಬರ, ಅದರಷ್ಟು ಪೋಷಕಾಂಶ ಇರುವ ಗೊಬ್ಬರ ಅವರಲ್ಲಿ ಸಿಗಲಿಕ್ಕೆ ಸಾಧ್ಯತೆಯೇ ಇಲ್ಲ. ಯಾಕಂತ ಹೇಳಿದರೆ ಅದು ಅವರದ್ದು ಒಂದು ಬಿಸ್ನೆಸ್ ಆಗಿರ್ತದೆ. ಈ ಗೊಬ್ಬರ ಅಂತ ಹೇಳಿದರೆ ಏನು? ಅಡಿಕೆ ಗಿಡಗಳಿಗೆ ಪೋಷಕಾಂಶ ಬೇಕು. ಯಾವುದು? ಸಾರಜನಕ, ರಂಜಕ, ಪೊಟ್ಯಾಷ್ ಮುಂತಾದ ಮೂಲ ಪೋಷಕಾಂಶ ಅಂತ ಹೇಳ್ತೇವೆ, ಅದು ಬೇಕೇ ಬೇಕು. ಆಮೇಲೆ ಲಘು ಪೋಷಕಾಂಶ ಇದೆ, ಅದು ಬೇಕೇ ಬೇಕು. ಇದು ನಮ್ಮ ಮಣ್ಣಿನಲ್ಲಿ ನಿರಂತರವಾಗಿ ಇದ್ದರೆ ಮತ್ತು ನಾವು ಹೊರಗಿನಿಂದ ತಂದು ಕೊಡುವಂಥ ಅಗತ್ಯ ಏನಿದೆ ಅಷ್ಟೇ ನಾವು ತಿಳ್ಕೊಳ್ಬೇಕಾದ್ದು. ಇಲ್ಲಿ ನಮಗೆ ಇಳುವರಿ ಬರಬೇಕು, ಅಷ್ಟೇ ಅಲ್ಲದೆ ಖರ್ಚು ಅತೀ ಕಡಿಮೆ ಇರಬೇಕು. ಇದು ತ್ಯಾಜ್ಯ ಇದೆ ಅಂತ ಇಟ್ಕೊಳ್ಳಿ ಈ ಜಮೀನಿನಲ್ಲಿ, ಇದನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಪ್ಲೈ ಯಾವುದು ಮಾಡ್ತದೆ? ಈ ಇರುವೆಗಳು, ಗೆದ್ದಲುಗಳು ಎಲ್ಲವೂ ಸಪ್ಲೈ ಮಾಡ್ತಾ ಇರ್ತದೆ ಗೊಬ್ಬರ. ನೋಡಿ ಇಲ್ಲಿ ಒಂದು ಬಾಳೆ ಗೊನೆ ಹಾಕಿದೆ ನೋಡಿ, ಇಲ್ಲಿ ಅಡಿಕೆ ಮರದ ಬುಡಕ್ಕೆ ಇಲ್ಲಿಗೆ ಬೀಳ್ತಾ ಇದೆ ನೋಡಿ, ಇಲ್ಲಿ ಅಡಿಕೆಯನ್ನು ಬೀಳ್ತಾ ಇದೆ ನೋಡಿ, ಕಾಣ್ಬೋದು ನಿಮಗೆ. ಕೆಲವರು ಅಂದ್ಕೊಳ್ಬೋದು ಅಡಿಕೆಯನ್ನು ಹೆಕ್ಕುವುದೇಕೆ ಅಂತ. ನೋಡಿ ಈಗ 80% ಅಡಿಕೆ ಮರದಲ್ಲಿ ಅಡಿಕೆ ಆಗ್ತಾ ಇಲ್ಲ. ನವಂಬರ್, ಡಿಸೆಂಬರ್ನಲ್ಲಿ ಹೆಚ್ಚಿನ ಎಲ್ಲ ಗಿಡಗಳಲ್ಲೂ ಹಣ್ಣಡಿಕೆ ಸಿಗುವುದು. ಈಗ ಅಲ್ಲೊಂದು ಇಲ್ಲೊಂದು ಅಡಿಕೆ ಮರದಲ್ಲಿ ಮಾತ್ರ ನಮಗೆ ಹಣ್ಣಡಿಕೆ ಸಿಗೋದು. ಅದಕ್ಕೆ ನಾವೇನು ಮಾಡ್ತೇವೆ, ಒಂದು ಗುರುತು ಮಾಡಿ ಇಟ್ಟಿರ್ತೇವೆ ನೋಡಿ. ಅಂದರೆ ಅಡಿಕೆ ಮರವನ್ನು ನೋಡುವುದು ಮೇಲ್ಗಡೆ, ಅದರಲ್ಲಿ ಹಣ್ಣಾಗಿದೆ ಅಂತ ನೋಡುವುದು. ಒಂದೆರಡು ಹಣ್ಣಾಗಿದ್ದರೆ ಅದಕ್ಕೆ ಈ ರೀತಿ ಒಂದು ಗುರುತನ್ನು ಮಾಡಿ ಬಿಟ್ಟಿರುವುದು. ಆಮೇಲೆ ಎಲ್ಲಿ ಗುರುತು ಮಾಡಿದೆ ನೋಡಿ, ಇಲ್ಲಿ ಒಂದು ಮರಕ್ಕೆ ಗುರುತು ಮಾಡಿದ್ದೇವೆ ನೋಡಿ, ಇಲ್ಲಿ ಒಂದು ಮರಕ್ಕೆ ಗುರುತು ಮಾಡಿದ್ದೇವೆ. ಹೀಗೆ ಒಂದು 10-20 ಮರಕ್ಕೆ ಇಲ್ಲಿ ಗುರುತು ಮಾಡಿ ಇಟ್ಟಿರ್ತೇವೆ. ನಾವು ಪದೇ ಪದೇ ಅದರ ಅಡಿಕೆ ಎಕ್ಕಲಿಕ್ಕೆ ಬರಬೇಕಂತಿಲ್ಲ ಸ್ನೇಹಿತರೆ. ನೋಡಿ ಇಲ್ಲಿ ಒಂದು ಬಿದ್ದಿದೆ ಅಡಿಕೆ, ಇಲ್ಲಿ ನಿಮಗೆ ಉದಾಹರಣೆಗೆ ತೋರಿಸ್ತೇನೆ ನೋಡಿ. ಇದು ಇಲ್ಲಿಯೇ ಕೊಳೆತು ಮೊಳಕೆ ಬರಬೇಕಾದ್ರೆ 45 ದಿನ ಬೇಕು ಸ್ನೇಹಿತರೆ. ಅಂದರೆ 1.5 ತಿಂಗಳು ಬೇಕು ಇದು ಮೊಳಕೆ ಬರಬೇಕಾದ್ರೆ.
ನಾವು 15 ದಿನಕ್ಕೊಮ್ಮೆ ಬಂದರೆ ಸಾಕು ಇದನ್ನು ಹೆಕ್ಕಿಕೊಂಡು ಹೋಗಲಿಕ್ಕೆ. ಈ 15 ದಿನದಲ್ಲಿ ಈ ಅಡಿಕೆಗೆ ಏನೂ ಸಮಸ್ಯೆ ಆಗಿರೋದಿಲ್ಲ. ಇಲ್ಲಿ ಹೀಗೇ ಬಿದ್ದುಕೊಂಡಿದ್ದರೂ ನಮ್ಮ ಅಡಿಕೆಗೆ ಏನೂ ಗುಣಮಟ್ಟಕ್ಕಾಗಲಿ ಯಾವುದಕ್ಕೂ ಏನೂ ಸಮಸ್ಯೆ ಇರೋದಿಲ್ಲ. 45 ದಿನ ಬಿಟ್ಟರೆ ಮಾತ್ರ ಅದು ಮೊಳಕೆ ಬರುವುದು. ಹಾಗಾಗಿ ನಾವು ಇದನ್ನು ದಿನಾಲೂ ಹೆಕ್ಕಿಕೊಳ್ಳಲಿಕ್ಕೆ ಬರಬೇಕಂತ ಅಗತ್ಯನೇ ಇಲ್ಲ. ಇಲ್ಲಿ ಬಿದ್ದಿರ್ತದೆ ತೋಟದಲ್ಲಿ. ಬಿದ್ದ ಅಡಿಕೆಯನ್ನು ನಾವು ಪದೇ ಪದೇ ಬರುವಂಥ ಅಗತ್ಯ ಇಲ್ಲ ತೋಟಕ್ಕೆ. 15 ದಿನಕ್ಕೊಮ್ಮೆ ತಿಂಗಳಿಗೆ 2 ಸಲ ಬಂದು ಯಾವುದು ಹಗ್ಗ ಕಟ್ಟಿದೆ ಆ ಹಗ್ಗ ಕಟ್ಟಿದ ಜಾಗದಲ್ಲಿ ಒಮ್ಮೆ ಪರಿಶೀಲನೆ ಮಾಡಿದರೆ ಆಯಿತು, ಅದರಲ್ಲಿ ಅಡಿಕೆ ಬಿದ್ದಿದೆಯಾ ಅಂತ. ಇದಕ್ಕೆ ನಾವು ಪದೇ ಪದೇ ಬಂದು ತೋಟದ ಎಲ್ಲ ಒಂದು ಚಟುವಟಿಕೆಯನ್ನು ನಾವು ಹಾಳು ಮಾಡುವಂಥ ಅಗತ್ಯ ಇಲ್ಲ. ಯಾಕಂತ ಹೇಳಿದರೆ ಇಲ್ಲಿ ಎಲ್ಲ ಜೀವಿಗಳು ಸಂಚಾರ ಮಾಡ್ತಾ ಇರ್ತದೆ, ಗೆದ್ದಲುಗಳು, ಬೇರೆ ಬೇರೆ ಜೀವಿಗಳು ಇಲ್ಲಿ ಗೊಬ್ಬರ ಮಾಡ್ತಾ ಇರ್ತದೆ. ನಾವು ಆರಾಮವಾಗಿ ಮನೆಯಲ್ಲಿದ್ದರೆ ಆಯಿತು ಸ್ನೇಹಿತರೆ. ಕೇವಲ ಗಿಡಗಳನ್ನು ನಾಟಿ ಮಾಡಲಿಕ್ಕೆ ಅಂತ ಮಾತ್ರ ತೋಟಕ್ಕೆ ಬಂದರೆ ಸಾಕು. ಅದು ಕೂಡ ನಾವು ನಿರ್ದಿಷ್ಟವಾಗಿ ಯಾವ ಗಿಡವನ್ನು ನೆಡ್ತೇವೆ ಆ ಗಿಡವನ್ನು ಒಂದು ಸಣ್ಣ ಗುಂಡಿ ಮಾಡಿ, ಜಾಸ್ತಿ ಗುಂಡಿ ಮಾಡಿದರೆ ಅಡಿಕೆ ಮರದ ಬೇರುಗಳು ಅಥವಾ ಬೇರೆ ನಾವು ಗಿಡಗಳು ನೆಟ್ಟಿರ್ತೇವೆ ಅದರ ಬೇರುಗಳೆಲ್ಲ ತುಂಡಾಗುವ ಸಾಧ್ಯತೆ ಇರ್ತದೆ. ಹಾಗಾಗಿ ನಾವು ತಂದಿರುವ ಗಿಡವನ್ನು ಅದರ ತೊಟ್ಟೆ, ಅದರಲ್ಲಿ ಪ್ಲಾಸ್ಟಿಕ್ ತೊಟ್ಟೆ ಇದ್ದರೆ ಅದು ಮುಳುಗುವಷ್ಟು ಮಾತ್ರ ಸಣ್ಣ ಗುಂಡಿ ಮಾಡಿ ನಾಟಿ ಮಾಡಿದರೆ ಅತಿ ಕಡಿಮೆ ಬೇರನ್ನು ನಾವು ತುಂಡರಿಸಿದಂತೆ ಆಗ್ತದೆ. ಹಾಗೆಯೇ ಒಂದು ಒಳ್ಳೆಯ ಗೊಬ್ಬರ ಮಾಡುವಂಥ ಒಂದು ಗಿಡವನ್ನು ನೆಟ್ಟಂತ ಆಗ್ತದೆ. ಇದು ಮುಖ್ಯ ಸ್ನೇಹಿತರೆ. ಇಲ್ಲಿ ನೋಡಿ ನೀವು, ಇಲ್ಲಿ ಒಂದು ಏಲಕ್ಕಿ ಗಿಡ ಇದೆ ನೋಡಿ. ಇದರ ಈ ಸತ್ತ ಎಲೆಗಳೆಲ್ಲ ಈ ಜೀವಿಗಳಿಗೆಲ್ಲ ಆಹಾರ ನೋಡಿ, ಎಲ್ಲ ಗೊಬ್ಬರ ಆಗ್ತದೆ ನೋಡಿ. ಇದೆಲ್ಲ ಈ ಜೀವಿಗಳಿಗೆ ಊಟ ಬೇಕು ನೋಡಿ, ಎರೆಹುಳ ಇರಲಿ ಅಥವಾ ಏನೇ ಇರಲಿ, ಅದಕ್ಕೆ ಆಹಾರ ಇದ್ದರೆ ಮಾತ್ರ ನಮ್ಮ ಜಮೀನಿನಲ್ಲಿ ಗೊಬ್ಬರ ಆಗುವಂಥ ಪ್ರಕ್ರಿಯೆ ನಿರಂತರವಾಗಿ ನಡೀತಾ ಇರ್ತದೆ. ಇಲ್ಲಿ ನೀವು ನೋಡಿ ಎಷ್ಟು ಗೊಬ್ಬರ ಆಗಿದೆ ಮಣ್ಣು ಅಂತ ನೋಡಿ, ಗಮನಿಸಿ ನೀವು. ಹೀಗೆ ಸ್ನೇಹಿತರೆ, ಕೃಷಿಯಲ್ಲಿ ಅತಿ ಕಡಿಮೆ ಖರ್ಚಿನಲ್ಲಿ ಕೃಷಿ ಮಾಡೋದು ಅಂತ ಹೇಳಿದರೆ ಹೀಗೆ. ಹಾಗಾಗಿ ಈ ನನ್ನ ತೋಟಕ್ಕೆ ಈ 1000 ಅಡಿಕೆ ಗಿಡಗಳಿಗೆ ಕೇವಲ 7,000 ರೂಪಾಯಿ ಖರ್ಚಾಗಿದೆ ಒಂದು ಬಾರಿಗೆ. ಆ ನಂತರ ಇಷ್ಟು 12 ವರ್ಷದಲ್ಲೂ ನನಗೆ ಆಮೇಲೆ ಒಂದು ಪೈಸೆಯೂ ಖರ್ಚಿಲ್ಲ. ಕೇವಲ ಇರುವ ಇಳುವರಿಯನ್ನು ತೆಗೆದುಕೊಂಡು ಹಣ ಮಾಡಿಕೊಂಡು ಆರಾಮವಾಗಿ ಇರುವುದು ಮಾತ್ರ ನನ್ನ ಕೆಲಸ ಅಷ್ಟೇ ಸ್ನೇಹಿತರೆ. ಅದಕ್ಕಿಂತ ಬೇರೆ ಏನು ನಾವು ಹಣವನ್ನು ವಿನಿಯೋಗಿಸಲಿಕ್ಕಿಲ್ಲ, ಖರ್ಚು ಮಾಡಲಿಕ್ಕೂ ಇಲ್ಲ. ಸ್ನೇಹಿತರೆ, ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೇರೆಯವ್ರಿಗೂ ಶೇರ್ ಮಾಡಿ, ಒಂದು ಲೈಕ್ ಕೊಡಿ ಸ್ನೇಹಿತರೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.